ಗೈಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ಡೇ ಸ್ಟಾರ್ಟ್ ಆಗಿರೋದು ಜಿಮ್ ಇಂದ. ನೋಡಿ ಹಾಯ್ ಬೋಲೋ. ಹಾಯ್ ಹಾಯ್. ಅಲೋ ಇವತ್ತು ಹಾಕ್ತಿವಿ. ಯಾರ ನೆನ್ನೆ ಬಂದು ಅಲ್ಲಿ ನಿಂತ್ಕೊಂಡು ಎಲ್ಲ ಕಿತ್ತಾಕ್ಬಿಟ್ಟು ಹೋಗೋರೆ. ನಾನು ಇಲ್ಲಿ ಒಳಗಡೆ ನಿಂತ್ಕೊಂಡು ಏನೋ ಪ್ರಾಂಕ್ ಕಾಲ್ ಮಾಡ್ತಿದ್ನಾ. ನಾನು ಅಲ್ಲಿಂದ ಒಳಗಡೆಯಿಂದ ಹೊರಗಡೆ ಬರೋ ಅಷ್ಟೊತ್ತಿಗೆ ಅಲ್ಲೇ ಕಣ್ಣಿಗೆ ಕಾಣ್ದಂಗೆ ಹೋಗೈತೆ ಹೊರಗಡೆ ಆ ಕಡೆ. ओपन करो. हाय बोलो. गुड मॉर्निंग. गुड मॉर्निंग. आपका फ्रेंड किधर जाएगा? क्यों नहीं आएगा जिम का? नींद ज्यादा जरूरी है. नींद क्या? कितना नींद 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 नींद. फिटनेस जाए बाहर में फिर. आपको फिटनेस 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 हाँ पूरा फिटनेस करता है. फिटनेस नहीं रहेगा, पैसा रहेगा तो पैसा है क्या काम करता. पैसा नहीं आता है, जिम का फीस नहीं है, इसलिए दोनों चाहिए. बॉडी फिट रहेगा तब काम करेगा तब पैसा आएगा. क्या करना? करेक्ट करेक्ट. ಲೆಗ್ ವರ್ಕೌಟ್ ಕರೋ. ಯಾವ ಥರ ಮಾಡ್ಸೋಣ ಎಲ್ಲರಿಗೂ. ಇವತ್ತೇನಾದರೂ ಆ ಥರ 1000 ಸ್ಕ್ವಾಟ್ಸ್ ಎಲ್ಲ ಹೊಡೆಸ್ಬಿಟ್ರೆ ಆಗಲ್ಲ, ಹೊಡಿಯಲ್ಲ ಯಾರೂ. ನೋಡಿ ಲೆಗ್ ವರ್ಕೌಟ್ ಮಾಡ್ತಾವ್ರೆ ಇವರು. ಹೇಳಿ ಆಮೇಲೆ ಸಿಗ್ತೀನಿ ನಾನು. ಕ್ಲೈಂಟ್ ಬಂದಿದ್ದಾರೆ. ಇವತ್ತು ಏನೋ 30 kg ವೆಯ್ಟ್ ಹಾಕೊಂಡು ಸ್ಕ್ವಾಟ್ ಹೊಡಿತಾ ಇರೋ ಸಂಜು ಅವರು ಹೊಡಿತಾರೆ ಇವತ್ತು. ಹೊಡಿತಾವ್ರೆ ಗೈಸ್. ಇನ್ನು ಡೌನ್ 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 ಡೌನ್. ಇನ್ನ ಹೋಗ್ಬೇಕು. ಇನ್ನ ಹೋಗ್ಲಿ. ಇನ್ನ ಡೌನು. ಓಯ್ ಕೊಂಡ್ರು ಸ ಹಾಕದ್ಮು ಹೇಳ್ತೀನಿ. 10 ಕೌಂಟ್ ಹೊಡಿಲಿಲ್ಲಪ್ಪ. ಅದ್ರಾಗ ಒಂದು ಹೊಡಿಯಲ್ಲ, ಅಷ್ಟೊಂದು ವೆಯ್ಟ್ ಹಾಕೋಣವನಿ. ಈಗ ಇವನು ಅನಿಲು ನೋಡೋಣ, ಅವನು ಹೆಂಗೆ ಹೊಡಿತಾನೆ ನೋಡೋಣ. ಸಪೋರ್ಟ್ ಹಾಕ್ಬೇಡ, ಬೇಡ ಬೇಡ ಹಾಕ್ಬೇಡ. ಹೊಡಿತಾನೆ ಸುಮ್ಮನಿರು. ಕೂರು, ಫುಲ್ ಕೂರ್ಬೇಕು, ತಳ ಮುಟ್ಸಿ ಎದ್ದೇಳಬೇಕು. ಲಾಕ್ ಓಪನ್ ಮಾಡ್ಕೊ. ಹಂಗೆ ಸಪೋರ್ಟ್ ಹಾಕ್ಬೇಡ ಜಾಸ್ತಿ, ಲೈಟಾಗಿರ್ಲಿ. ಆಯ್ತು ನೋಡಿ ಲೆಗ್ ವರ್ಕೌಟ್ ಮಾಡ್ತಾವ್ರೆ. ಇವರಿಬ್ರು ಲೆಗ್ ವರ್ಕೌಟ್ ಮಾಡ್ತಾ ಇಲ್ಲ, ಶೋಲ್ಡರ್. ಈಗ ಯಾರ್ಯಾರು ಲೆಗ್ ಮಾಡ್ತಾವ್ರೆ ಅಂತ ನೋಡ್ಕೊ ಬಂದ್ಬಿಡೋಣ. ಅವನು ಶೋಲ್ಡ್ರ್ ಮಾಡ್ತಾವನೆ, ಇವನು ಬೈಸಿಪ್ಸ್ ಮಾಡ್ತಾವನೆ. ಇವರು ಲೆಗ್ ಮಾಡ್ತಾವ್ರೆ, ಅವನು ಲೆಗ್ ಮಾಡ್ತಾವನೆ, ಇವನು ಶೋಲ್ಡ್ರ್ ಮಾಡ್ತಾವನೆ. ಇವನು ಇನ್ನೂ ವಾರ್ಮ್ ಅಪ್ ಮಾಡ್ತಾವನೆ, ಇನ್ನೂ ಏನು ಮಾಡ್ತಾ ಇಲ್ಲ. ಇವನು ಲೆಗ್ಗು, ಅವನು ಲೆಗ್ಗು, ಇವ್ರು ಲೆಗ್ಗು, ಅವರೆಲ್ಲ ಲೆಗ್ಗು. ಇವರು ಲೆಗ್ಗು, ಅವನು ಬ್ಯಾಕು. ನಾವು ಬಾಯ್ಸ್ ಅಭಿಮಾನಿಗಳು, ನಾವಾಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಗರ್ಲ್ಸಿಗೆ ಜಿಮ್ಮಿಗೆಲ್ಲ ಕೊಟ್ಟು ದುಡ್ಡು ಕೊಡ್ತೀರಲ್ಲ, ಫ್ರೀಯಾಗಿ ಬಂದರೆ ಬಿಡ್ಕೊಳ್ಳೋದೇ ಇಲ್ಲ. ಜಿಮ್ಮಲ್ಲಿ ಎಕ್ವಿಪ್ಮೆಂಟ್ಸಿಗೆ ಕೊಡೋದು ನೀವು, ನನಗಲ್ಲ. ಆದ್ರೂ ಗೈಸ್ ನೋಡ್ರಿ ಏನೇನೋ ಮಾತಾಡ್ತಾರೆ. ಬೆಳಗ್ಗೆ 90 ಹೊಡ್ಕೊಂಡ್ ಬಂದ್ಬಿಟ್ಟವ್ರೆ. ಫುಲ್ಲು. ಓ ಮೈ ಗಾಡ್.
ಓಕೆ ನಾಚಿಕೆ ಆಗುತ್ತೆ ಆಮೇಲೆ ಹುಡುಗರೆಲ್ಲ ಒಬ್ಬೋ ನಾಚಿಕೆ ಬೇರೆ. ನನ್ನ ಐಡಿ ಟ್ಯಾಗ್ ಮಾಡಿ ಹಾಂ ಓಕೆ ಗಾಯ್ಸ್, ಈಗಿನ ಮನೆ ಹತ್ರ ಹೋಗ್ತಾ ಇದ್ದೀನಿ ನೋಡಿ. ಈಗ ಸ್ನಾನ ಮಾಡಿಬಿಟ್ಟು ಈವ್ನಿಂಗ್ ಸಿಗ್ತೀನಿ ನಿಮಗೆ. ಜಿಮ್ ಹತ್ರ ಹೋಗ್ಬೇಕಾದ್ರೆ ಓಕೆನಾ. ಆಗಲೇ ಜಿಮ್ಮಿಗೆ ಬಂದೆ. ವಿಡಿಯೋ ಅಚ್ಚಾ ಆಗಲೇ ಜಿಮ್ಮಿಗೆ ಬಂದು ಈಗ ಸ್ವಲ್ಪ ದೇವರಿಗೆಲ್ಲ ಕ್ಲೀನ್ ಮಾಡಿ ನನ್ನ ಕ್ಲೈಂಟಿಗೆ ವರ್ಕೌಟ್ ಮಾಡಿಸ್ತಾ ಇದ್ದೀನಿ ನೋಡಿ. ಅವರೇ ನನ್ನ ಕ್ಲೈಂಟು. ಅವ್ರದ್ದು ಬಿಫೋರು ಆಫ್ಟರ್ ಫೋಟೋ ಹಾಕ್ತೀನಿ ನೋಡಿ, ಯಾವ ಥರ ಟ್ರಾನ್ಸ್ಫಾರ್ಮೇಷನ್ ಆಗೈತೆ ಅಂತ. ಕರೋ ಸ್ಟಾರ್ಟ್. ಕಾರ್ಡಿಯೋ ವರ್ಕೌಟ್ ಮಾಡಿಸ್ತಾ ಇದ್ದೀನಿ ನೋಡಿ. 1 2 ಗೈಸ್, ಆಮೇಲೆ ಸಿಗ್ತೀನಿ ನಿಮ್ಮ ಹತ್ರ ವರ್ಕೌಟ್ ಮುಗಿಸಿ ಆದಮೇಲೆ ಓಕೆನಾ. ನೋಡ್ತಾ ಇದ್ದೀನಿ ಗೈಸ್. ಪ್ರ್ಯಾಂಕ್ ಮಾಡಿಸಿರೋ ಅಣ್ಣ ಬಂದವನು ನೋಡಿ. ಹೇಳು ಹಂಗೆ, ಹೇಳು ಏನು ಗೈಸ್ ನೋಡಿ. ಪೂಜೆ ಮಾಡಿದ್ದೀನಿ, ಈ ಥರ ಕಾಣಿಸ್ತಾ ಐತೆ ಪೂಜೆ ಮಾಡಿರೋದು ನೋಡಿ. ಜಿಮ್ಮಲ್ಲಿ ಯಾರು ಜನ ಅಷ್ಟೊಂದು ಇಲ್ಲ. ಇವತ್ತು ಲೆಗ್ ವರ್ಕೌಟ್ ಆಗಿರೋದ್ರಿಂದ ಜನ ಕಮ್ಮಿನೇ, ಸ್ವಲ್ಪ ಕಮ್ಮಿ ಅಂದರೆ ಪೂರ್ತಿ ಕಮ್ಮಿನೇ, ಸ್ವಲ್ಪ ಜನ ಇರ್ತಾರೆ. ಏಕೆಂದರೆ ಲೆಗ್ ವರ್ಕೌಟ್ ಅಲ್ವಾ ನೋಡಿ. ಇಲ್ಲಿ ಮಾಡ್ತಾನೆ ಲೆಗ್ ವರ್ಕೌಟು. ಇನ್ನು ಡೌನ್ ಕೂರೋ ಇನ್ನು ಹೇಳು ನೋಡಿ ಗೈಸ್. ಇಲ್ಲಿ ಅವನೇ ಹೇಳು ಹಂಗೆ ಗೈಸ್. ಆಮೇಲೆ ಎಲ್ಲ ಕ್ಲೈಂಟ್ಸ್ ಬಂದ ಮೇಲೆ ನಿಮ್ಮ ಹತ್ರ ಸಿಗ್ತೀನಿ. ಮತ್ತು ಇದೇನು ಫೋಟೋ ಹಾಕಿದ್ದೀನಲ್ಲ ನನ್ನ ಕ್ಲೈಂಟ್ಸು ಟ್ರಾನ್ಸ್ಫಾರ್ಮೇಷನ್ದು, ಆ ಥರ ನಿಮಗೂ ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನಿಮಗೆ ಎಲ್ಲ ಹೇಳ್ತೀನಿ ಏನೇನು ಮಾಡಬೇಕು ಅಂತ. ಮತ್ತು ಅದು ಪರ್ಸ್ನಲ್ ಟ್ರೈನಿಂಗ್ ಇಟ್ಕೊಂಡಿರೋದು, ಪರ್ಸ್ನಲ್ ಟ್ರೈನಿಂಗ್ ಮಾಡ್ತಾ ಇರೋದು. ಪರ್ಸ್ನಲ್ ಟ್ರೈನಿಂಗ್ ಆಗಿರೋದ್ರಿಂದ ಆ ಥರ ರಿಸಲ್ಟ್ ಬರಲೇಬೇಕು ಕೋರ್ಸ್. ಆದರೆ ಅಷ್ಟೇ ಡೆಡಿಕೇಶನಲ್ಲಿರಬೇಕು, ಅಷ್ಟೇ ವರ್ಕೌಟ್ ಮಾಡಿಸೋದ ಕೆಪಾಸಿಟಿ ಇರಬೇಕು. ಆವಾಗಲೇ ಆಗೋದು, ಇಲ್ಲಾಂದರೆ ಆಗೋಕ್ಕಾಗಲ್ಲ. ಟ್ರಾನ್ಸ್ಫಾರ್ಮೇಷನ್ ಸುಮ್ಮನೆ ಆಗಲ್ಲ. ಓಕೆ, ನಿಮಗೂ ಬೇಕು ಅಂದರೆ ಕಮೆಂಟ್ ಮಾಡಿ ಮಾಡಿಸ್ತೀನಿ. ಓಕೆ, ಆಮೇಲೆ ಸಿಗ್ತೀನಿ ನಿಮಗೆ ನೋಡಿ. ನಾನು ಹೆಸರು ಗೈಸ್ ಇವಾಗ 240, ಅವಾಗ 200, 40 kg ಇನ್ಕ್ರೀಸ್ ಮಾಡ್ಕೊಂಡವನೇ. ಹೊಡ್ರಿ ಚಪ್ಪಾಳೆ. ನೋಡಿ ಗೈಸ್, ಇವರೆಲ್ಲ ನಿಂತ್ಕೊಂಡು ನೋಡ್ತಾವ್ರೆ ಹುಡುಗರು. ನೀನು ಮಾಡ್ತೀಯಾ? ನಿಂಗೆ ಕೆಪಾಸಿಟಿ ಇಲ್ಲ. ಆಮೇಲೆ ಎತ್ತಿ ಎದೆ ಮ್ಯಾಕ್ ಹಾಕೊಂಡ್ಯಾ? ಹಾಂ, ಇಲ್ಲಿ ಎದ್ದಿದ ತಕ್ಷಣ ಕೆಳಗೆ ಕೊಂಡಿಸ್ಬಿಡೋದು. ನೋಡಿ ಎಲ್ಲ ಅನ್ಲೋಡ್ ಮಾಡ್ತಾವನೆ. ಎಷ್ಟು ಪ್ಲೇಟ್ ಹಾಕಿವನೆ ಅಂದರೆ ಎಲ್ಲ ಹಾಕವನೆ, ಇರೋ ಬರೋದನ್ನೆಲ್ಲ ಹಾಕವನೆ, ಹೊಡೆದವನೆ. ಮ್ಯಾಲಿದು ಯಾವುದೋ 2.5 ಇಟ್ಬಿಟ್ಟವನೆ. ಹಾಂ, ಏನ ನೀನು ಹೊಡಿತೀಯನಷ್ಟು? ಹಾಂ ಹಾಂ, ಒಂದು ತಿಂಗಳಾದ್ಮೇಲೆ ಹೊಡಿತೀಯಾ? ಹೊಡಿಯಲ್ಲ. ಒಂದು ತಿಂಗಳು ಆಯಿತು. ಈ ವಿಡಿಯೋ ಒಂದು ತಿಂಗಳಾದ್ಮೇಲೆ ನೋಡೋಣ. ನೋಡಿದ್ರೆ ನೋಡೋಣ. ನೀನು ಹೊಡಿತೀನೋ? ಆಗಲ್ವಾ? ಟ್ರೈ ಮಾಡೋ, ವರ್ಕೌಟ್ ಎಲ್ಲ ಚೆನ್ನಾಗಿ ಹೊಡಿ.
ಹೆವಿ ಲೆಗ್ ವರ್ಕೌಟು. ಹೊಡಿ, ವೆಯ್ಟ್ ಹಾಕೊಂಡು ಹೊಡಿ 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 ಹೊಡಿ. ಅವಾಗಲೇ ಗ್ರೋತ್ ಆಗೋಕ್ಕಾಗೋದು, ಇಲ್ಲಾಂದ್ರೆ ಆಗಲ್ಲ. ಯಾವಾಗ ಸರಿಯಾಗಿ ವೆಯ್ಟ್ ಹಾಕೊಂಡು ಹೊಡಿತೀಯೋ ಆವಾಗಲೇ ಲೆಗ್ಗು ಗ್ರೋತ್ ಆಗೋದು. ಆಗಲ್ಲ ಅಂತ ಕೂತ್ಕೊಂಡ್ರೆ ಆಗಲ್ಲ. ಈ ವಾರ ಅಷ್ಟು ಮಾಡಿದ್ದೀನಿ, ನೆಕ್ಸ್ಟ್ ವಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಬೇಕು. ಆವಾಗ ನಿಮಗೆ ಸ್ಟ್ಯಾಮಿನಾ ಜಾಸ್ತಿ ಇಂಪ್ರೂವ್ಮೆಂಟ್ ಆಗುತ್ತೆ. ಲೆಗ್ ವರ್ಕೌಟಲ್ಲೇ ನಿನಗೆ ಜಾಸ್ತಿ ಎನರ್ಜಿ ಸಿಗೋದು. ಅದನ್ನು ಮಾಡಿದೆ ಅಂದರೆ ಸ್ಟ್ರೆಂತ್ ವರ್ಕೌಟ್ ನೀನು ಯಾವುದೇ ಕೊಟ್ಟರು ಮಾಡ್ತೀಯ ಆರಾಮಾಗಿ. ಲೆಗ್ ವರ್ಕೌಟ್ ಸಾಟರ್ಡೆ ಮಾಡೋದು, ವೀಕ್ಲಿ ಮಂಡೇಯಿಂದ ಸಾಟರ್ಡೆವರೆಗೂ ಒಂದೊಂದು ವರ್ಕೌಟ್ ಮಾಡೋದು. ನೋಡ ಅವ್ನ ಕೈಯಾಗಿ ತೊಳಕ್ಕೆ ಹೋಗ್ತಾವನೆ. ಏನು ನನ್ನ ಮಗ ಹೇಳು? ವೆಯ್ಟ್ ಹಾಕೊಂಡು ಕೈಯಾಗಿ ತೊಳಕ್ಕೆ ಹೋಗ್ತಾವನೆ. ಕೈಗೆ ಅಲ್ಲೇ ಕೈ ವರ್ಕೌಟ್ ಮಾಡ್ತಾವನೆ ನೋಡಿ. ಇವನ್ ಮಾಡ್ತಾವನೆ. ಇವನಿಗೆ ಎಷ್ಟು ಹಾಕಿದ್ಯಾ ವೆಯ್ಟು? ಕೌಂಟ್ ಮಾಡು. ನೋಡಿ ಇವನು ವಿಡಿಯೋ ಮಾಡ್ತಾವನೆ. 110 ಗೈಸ್ ನೋಡಿ, 110 kg ಹೊಡಿತಾವನೆ ಹುಡುಗ. ಸಣ್ಣಗಿದ್ರು ಸ್ಟ್ರೆಂತ್ ಜಾಸ್ತಿ ಐತೆ ಅಣ್ಣಂಗೆ. ಗೈಸ್ ಇನ್ನೂ ಅಷ್ಟೊಂದು ಜನ ಏನು ಬಂದಿಲ್ಲ. ಮಾಮೂಲಿ ನಾರ್ಮಲಾಗೆ ಕಮ್ಮಿ ಜನನೇ. ಇದಕ್ಕಿಂತ ಜಾಸ್ತಿ ಜನ ಇರ್ತಾರೆ, ಆದರೆ ಇವತ್ತಿನ್ನ ಕಮ್ಮಿನೇ ನೋಡ್ತಿರ್ಬೋದು. ಆಮೇಲೆ ಸಿಗ್ತೀನಿ ನಿಮ್ಮ ಹತ್ರ ಬಂದಮೇಲೆ. ಗೈಸ್ ನಾವು ಇವತ್ತು ಲೆಗ್ ವರ್ಕೌಟ್ ಮಾಡ್ತಾಯಿದ್ದೀವಿ ನೋಡಿ. ಇವರೆಲ್ಲ ಬಂದವ್ರೆ, ಇವರೆಲ್ಲ ಲೆಗ್ ವರ್ಕೌಟ್ ಮಾಡ್ತಾರಂತೆ. ಆಯ್ ಹೇಳ್ರು. ಗೈಸ್ ಈಗ ನಾವು ಲೆಗ್ ವರ್ಕೌಟ್ ಮಾಡ್ತೀವಿ ಅಂದ್ಕೊಳ್ಳೋದೇನು ಬೇಡ, ಮಾಡಿಬಿಟ್ಟು ನೋಡಿ ಸ್ಟ್ರೆಚಿಂಗ್ ಮಾಡೋಕ್ಕಿದೆಲ್ಲ ತಗೊಂಡಿದ್ದೀನಿ. ಬಾಡಿ ಸ್ವಲ್ಪ ಫ್ರೀ ಮಾಡೋದಕ್ಕೆ ಸ್ಟ್ರೆಚಿಂಗ್ ಮಾಡಿಬಿಟ್ಟು ಆಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋದು. ವರ್ಕೌಟ್ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ನೋಡಿ ಈಗ 9:15 ಸ್ಟಾರ್ಟ್ ಮಾಡ್ತಿರೋದು. ಎಷ್ಟು ಗಂಟೆಗೆ ಮುಗಿಯೋದು ನೋಡಿ ತೋರಿಸ್ತೀನಿ ಆಮೇಲೆ. ಓಕೆ, ಆಮೇಲೆ ಸಿಗ್ತೀನಿ. ನೋಡ್ತಾ ಇರಿ. ನಮ್ಮ ಸುದೀಪ ಇನ್ನೂ ಬಂದಿಲ್ಲ. ನಾವು ಬಂದಾಗ ಸ್ಟಾರ್ಟ್ ಮಾಡೋದು ವರ್ಕೌಟ್. ಗೈಸ್ ನಮ್ಮದು ವರ್ಕೌಟು ಮುಗೀತು ಸಕ್ಸಸ್ಫುಲಿ. ಲೆಗ್ ವರ್ಕೌಟ್ ಮುಗಿಸಿದ್ದೀವಿ. ನಮ್ಮ ಸುದೀಪನು ಮುಗಿಸವನೆ, ಮತ್ತು ಅವರು ಮುಗಿಸವ್ರೆ, ಮತ್ತು ಇವರು ಅಂತೂ ರುಬ್ಬಿ ಮುಗಿಸ್ಕೊಂಡವ್ರೆ. ಇರಾ ಗೈಸ್ ನೋಡಿ, ಆಗಲೇ ಟೈಮ್ ತೋರಿಸಿದ್ನಲ್ಲ, ಈಗ ನೋಡಿ 11:15. ಆಗಲೇ ತೋರಿಸಿದ್ದು 9:15. 11:15, 9:15. 2 ಅವರ್ಸ್ ಸಾಧನೆ ಮಾಡಿದ್ದೀವಿ. ಸಾಕಾಗಿ ಮನೆಗೆ ಹೋಗಿ ಪಾಚ್ಕೋಬೇಕು. ನೀನು ಹೇಳು. ಓಕೆ, ಎಲ್ಲರೂ ಬಾಯ್ ಹೇಳ್ರಿ. ಮುಂದಿನ ಮಾತು. ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಬೆಲ್ ಐಕಾನ್ ಎಲ್ಲ ಹೊಡಿರೋದು. ನೀನೇನು ಹೇಳ್ತೀಯ? ನೋ ಕಮೆಂಟ್ಸ್. ಓಕೆ ಗಾಯ್ಸ್, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಥವ್ರಿಗೂ ಹೇಳ್ರು ಮುಂದಕ್ಕೆ. ಅಂಥವ್ರಿಗೂ ಇವ್ರನ್ನ ಮಿಸ್ ಮಾಡ್ಕೊಳ್ರಿ. ಎಲ್ಲರೂ ಮಿಸ್ ಮಾಡ್ಕೊಂತಾರ್ರಿ. BFit ಹೇಮಂತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಡೆ ತಿರ್ಸಿ. ಹೇಮಂತ್ ಬಗ್ಗೆ ಏನೋ ಕೇಳಬೇಕಿದ್ರು ಯಾವುದೇ ಹುಡುಗಿರು ನನಗೆ ಮೆಸೇಜ್ ಮಾಡಿ, ನಾನು ಹೇಳ್ತೀನಿ. ಆ ಹುಡುಗಿರೇ ಮಾಡಿದ್ರೆ ನಿನ್ನ ಐಡಿ ಹೇಳು ಹೋಗ್ಲಿ. ಇರೋ ಐಡಿ ಹೇಳು. ಯಾರ್ದು? ನಿಂದು. ಬುದ್ಧ 06 ಅಂತ ಟೈಪ್ ಮಾಡಿ, ಅದ್ರಾಗೆ DM ಅಣ್ಣ ಅಂತ DM ಮಾಡಿ. ದಯವಿಟ್ಟು ಮಾಡಿಬಿಡಿ, ಆಗುತ್ತೆ. ಓಕೆ ಗೈಸ್, ಈ ಮುಂದೆ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್, ಗುಡ್ ನೈಟ್, ಟೇಕ್ ಕೇರ್. ಗುಡ್ ನೈಟ್. ಹೋಗಿ ಮಲ್ಕೊಳ್ಳಿ ಫಸ್ಟು. ಹೋಗಿ ಜಾಸ್ತಿ ವಿಡಿಯೋ ನೋಡಬೇಡ್ರಿ. ನನ್ನ ವಿಡಿಯೋ ನೋಡಿ ಆಮೇಲೆ ಹೋಗಿ ಮಲ್ಕೊಳ್ಳಿ. ಬಾಯ್.